ಹಲೋ ಎವ್ರಿವಾನ್. ಮುಖ್ಯ ಪ್ರಶ್ನೆ ಸಂಖ್ಯೆ 13. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅದರಲ್ಲಿ 32ನೇ ಪ್ರಶ್ನೆ ಸಂಖ್ಯೆ 2 ಅಂಕದ ಪ್ರಶ್ನೆಯಾಗಿದೆ. ಒಂದನೇದು, ಮಾನವರ ಶ್ವಾಸನಾಳದಲ್ಲಿ ಗಾಳಿ ಹಾದು ಹೋಗುವ ಭಾಗವು ಕುಸಿಯದಂತೆ ತಡೆಯುವ ರಚನೆಗಳು. ಮಾನವರಲ್ಲಿ ಶ್ವಾಸಕೋಶ ಅಥವಾ ಶ್ವಾಸಾಂಗ ವ್ಯೂಹದ ರಚನೆ ಹೇಗಿರುತ್ತೆ? ಮೊದಲು ಉಸಿರನ್ನ ತಗೊಳ್ತೀವಿ. ಯಾವುದರ ಮೂಲಕ? ಮೂಗಿನ ಮೂಲಕ ಉಸಿರನ್ನ ತಗೊಳ್ತೀವಿ. ಮೂಗಿನ ಮೂಲಕ ಕೊಂಡಂತ ಉಸಿರು ಶ್ವಾಸನಾಳದ ಮೂಲಕ ಹೋಗುತ್ತೆ. ಆಮೇಲೆ ಹೋಗಿ ಶ್ವಾಸಕೋಶವನ್ನ ತಲುಪುತ್ತೆ. ಶ್ವಾಸಕೋಶದಲ್ಲಿ ಏನಿರುತ್ತೆ? ಗಾಳಿಗೂಡುಗಳಿರುತ್ತವೆ. ಈ ಗಾಳಿಗೂಡುಗಳಲ್ಲಿ ಅನಿಲಗಳ ಕಾರ್ಬನ್ ಡೈಆಕ್ಸೈಡ್ ದಲ್ಲಿ ಉತ್ಪತ್ತಿಯಾದಂತಹ ಕೋಶೀಯ ಉಸಿರಾಟ ಸಮಯದಲ್ಲಿ ಉತ್ಪತ್ತಿಯಾದಂತಹ ಕಾರ್ಬನ್ ಡೈಆಕ್ಸೈಡ್ ಏನೋದು ಬೇಡ ಅಲ್ವಾ ಜೀವಕೋಶಗಳಿಗೆ, ಅವು ವಾಪಸ್ ಕಳಿಸ್ತವೆ. ಗಾಳಿಗೂಡುಗಳಲ್ಲಿ ಇರುವಂತಹ ಆಕ್ಸಿಜನ್, ನಾವು ಇನ್ಹೇಲ್ ಮಾಡಿರುವಂತಹ ಗಾಳಿಯಲ್ಲಿರುವಂತಹ ಆಕ್ಸಿಜನ್ ರಕ್ತಕ್ಕೆ ಹೋಗುತ್ತೆ. ರಕ್ತ ಇರುವಂತದ್ದು ಪೂರೈಕೆ ಮಾಡುತ್ತೆ ಅಲ್ವಾ, ತಗೊಂಡೋಗಿ ಹಾರ್ಟಿಗೆ ತಲುಪುತ್ತೆ. ಹಾರ್ಟ್ ಪಂಪ್ ಮಾಡುತ್ತೆ. ಓಕೆ, ಇದು ಈ ರೀತಿಯಾದಂತಹ ಪ್ರೊಸೆಸ್ ಆಯ್ತು. ಹಾಗಿದ್ರೆ ಮಾನವರ ಶ್ವಾಸನಾಳದಲ್ಲಿ ಗಾಳಿ ಹಾದು ಹೋಗುವ ಭಾಗ ಕುಸಿಯದೇ ಇರುವಂತಹ ತಡೆಯುವ ರಚನೆಗಳು ಏನು? ಈ ರೀತಿಯಾದಂತಹ ರಚನೆ ಇರ್ತದೆ. ಇದಕ್ಕೆ ಮೃದ್ವಸ್ಥಿ ಅಂತ ಕರಿತೀವಿ. ಮೃದ್ವಸ್ಥಿಯಿಂದಾದ ಉಂಗುರಗಳಂತಹ ರಚನೆಗಳು ಶ್ವಾಸನಾಳವು ಕುಸಿಯದಂತೆ ತಡೆಯುತ್ತವೆ. ಹಾಗಾದ್ರೆ ಮಾನವರ ಶ್ವಾಸನಾಳದಲ್ಲಿ ಗಾಳಿ ಹಾದು ಹೋಗುವ ಭಾಗವು ಕುಸಿಯದಂತೆ ತಡೆಯುವ ರಚನೆಗಳು ಅಂದ್ರೆ ಮೃದ್ವಸ್ಥಿಯಿಂದಾದಂತಹ ಉಂಗುರಗಳಂತಹ ರಚನೆಗಳು. ಥ್ಯಾಂಕ್ ಯು.